ಇನ್ನು ಅಶ್ವಥ್ ನಾರಾಯಣ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಏನೇ ಘೋಷಣೆ ಆದರೂ ಕೇವಲ ಪೇಪರ್ನಲ್ಲಿ ಮಾತ್ರ ಇರುತ್ತೆ. ಬಜೆಟ್ ಮೇಲೆ ನಮಗೆ ಯಾವುದೇ ರೀತಿಯಾದಂತ ನಿರೀಕ್ಷೆ ಇಲ್ಲ. ಮೈಸೂರಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಆಡಳಿತ ಪಕ್ಷದ ಶಾಸಕರಿಗೇನೇ ತೃಪ್ತಿ ಇಲ್ಲ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ, ಇಂಥವರ ಬಜೆಟ್ ಮೇಲೆ ನಿರೀಕ್ಷೆ ಇಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡಲ್ಲಿ ಚೀಲ ಹಿಡ್ಕೊಂಡು ನಿಂತಿದ್ದಾರೆ. ಕುಟುಂಬಸ್ಥರೇ ಏಜೆಂಟ್ ಬ್ರೋಕರ್ಗಳಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಶ್ವಥ್ ನಾರಾಯಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನೇ ಘೋಷಣೆ ಆದರೂ ಕೇವಲ ಪೇಪರ್ನಲ್ಲಿ ಇರುತ್ತೆ ಅಷ್ಟೇ. ಕಂಡಲ್ಲಿ ಚೀಲ ಹಿಡ್ಕೊಂಡು ನಿಂತಿದ್ದಾರೆ. ಕುಟುಂಬಸ್ಥರುಗಳೇ ಏಜೆಂಟರ್ಗಳಾಗಿದ್ದಾರೆ, ಬ್ರೋಕರ್ಗಳಾಗಿದ್ದಾರೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಜೆಟ್ ಮೇಲೆ ನಮಗೆ ಯಾವುದೇ ರೀತಿಯಾದಂಥ ನಿರೀಕ್ಷೆ ಇಲ್ಲ ಅಂತ ಮೈಸೂರಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಅದೇ ಲೂಟಿ ಹೊಡೆಯೋಕ್ಕೆ ಇವರಿಂದ ಏನು ಜನಪ್ರಿಯತೆ ಏನು ಬಯಸ್ಲಿಕ್ಕಲ್ಲ. ಇವರೇನು ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನೇನು ಕೊಟ್ಟಿದ್ದಾರೋ ಅದನ್ನೇ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವರು ಯಶಸ್ವಿಯಾಗಿ ಮಾಡಲಿ, ನಮಗೇನು ಗ್ಯಾರಂಟಿ ಯೋಜನೆಗೆ ನಮ್ದೇನು ವಿರೋಧ ಇಲ್ಲ. ಚೆನ್ನಾಗಿ ಅನುಷ್ಠಾನ ಮಾಡಲಿ, ಜನರಿಗೆ ಒಳ್ಳೇದು ಮಾಡಲಿ, ಜನರಿಗೆ ಒಳ್ಳೇದು ಮಾಡಲಿ ಅಂತಲೇ ಅವ್ರಿಗೆ ಅಧಿಕಾರ ಕೊಟ್ಟವ್ರೆ. ಆ ಕೊಟ್ಟಿರೋಂಥ ಮ್ಯಾಂಡೇಟ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಕಂಡಲ್ಲೇ ಚೀಲ ಇಟ್ಕೊಂಡು ನಿಂತ್ಬಿಟ್ಟವ್ರೆ. ATM ಸರ್ಕಾರ, ಮನೆ ಮಕ್ಕಳು, ಕುಟುಂಬ ಎಲ್ಲ ಸುತ್ತಮುತ್ತಲು ಎಲ್ಲರೂ ಬ್ರೋಕರು, ಎಲ್ಲರೂ ಏಜೆಂಟ್ಗಳೇ. ಏಜೆಂಟು ಬ್ರೋಕರ್ ಸರ್ಕಾರ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬಂಡಗೆಟ್ಟ ಸರ್ಕಾರ ನೀವೇನಾರು ಹೇಳಿ ನಾವು ಮಾಡೋದು ಮಾಡ್ತೀವಿ ಅಂತಾರೆ. ನೀವೇನಾರು ಹೇಳಿ ನಮ್ಗೆ ಈಸ್ಕೊಳ್ಳೋದು ಅಭ್ಯಾಸ ತಪ್ಪಕ್ಕಾಗಲ್ಲ. ನಾವು ಬಂದಿರೋದೇ ಲೂಟಿ ಹೊಡೆಯೋಕ್ಕೆ ಅಂತ ಅವ್ರು ನಿಂತವ್ರೆ. ನೀವೇನು ಬೇಕಾದ್ರೆ ಹೇಳಿ. ಹಾಗಾಗಿ ನೀವೇನು ಆಪಾದನೆ ಮಾಡಿದ್ರು ಬಂಡ್ರಾಗಿ ನಿಂತುಬಿಟ್ಟಿದ್ದಾರೆ. ಹಾಗಾಗಿ ಖ್ಯಾತೆ, ಬಡದಾಟ, ಕಾಲು ಎಳ್ತಾ ಎಲ್ಲ ಆಗ್ತಿರೋದು ಎಲ್ಲಿ? ಕಾಂಗ್ರೆಸ್ನಲ್ಲಿ. ಅವರೇ ನಿರ್ನಾಮ ಮಾಡ್ಕೋತಾರೆ. ಯಾರು ಬೇಕಿಲ್ಲ ಇವತ್ತು ಕಾಂಗ್ರೆಸ್ ನಿರ್ನಾಮ ಮಾಡೋಕ್ಕೆ. ಕಾಂಗ್ರೆಸ್ಸಿನ